me, forever on fire. ಸ್ವಾಗತ. ವ್ಯಕ್ತಿ ಪೂಜೆ ಮಾಡೋದು ಬಿಡಿ, ಪಕ್ಷದ ಪೂಜೆ ಮಾಡಿ. ಕಾರ್ಯಕರ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಇಲ್ಲಿ ಯಾವ ವ್ಯಕ್ತಿ ಪೂಜೆಯನ್ನು ಮಾಡಬೇಡಿ, ಪಕ್ಷದ ಪೂಜೆ ಮಾಡಿ. ಕಾರ್ಯಕರ್ತರಿಗೆ ಸಂದೇಶ ಕೊಟ್ಟಿದ್ದಾರೆ. ಇದು ಡಿಕೆ ಶಿವಕುಮಾರ್ ಕುತೂಹಲ ಮೂಡಿಸಿದೆ. ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆ ಅಂದರೆ ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಹೇಳಿಕೆ ಕೊಟ್ಟರು? ಸಿದ್ದರಾಮಯ್ಯವ್ರ ಕಡೆ ಹೋಗ್ತಾ ಇದೆ ಎಲ್ಲದೀಗ. ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಪಕ್ಷ ಇದ್ದರೆ ತಾನೇ ನಾನು ಸಿದ್ದರಾಮಯ್ಯ ನೀವೆಲ್ಲ, ಪಾರ್ಟಿ ಇಲ್ಲ ಅಂದರೆ ಯಾರಿಗೂ ಅಧಿಕಾರ ಇಲ್ಲ. ನೋಡಿ, ಪಾರ್ಟಿಯೇ ನಮಗೆ ತಂದೆ ತಾಯಿ, ವ್ಯಕ್ತಿ ಪೂಜೆ ಬಿಡಿ ಅಂತ ಹೇಳಿದ್ದಾರೆ. ತಂದೆ ತಾಯಿ ನಮಗೆ ಪಾರ್ಟಿನೇ, ನಾನು ಇಲ್ಲ, ಸಿದ್ದರಾಮಯ್ಯನೂ ಇಲ್ಲ, ನೀವು ಇಲ್ಲ. ಯಾಕೆ ಹೇಳಿದ್ರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಈ ಮಾತು ಈ ಟೈಮ್ನಲ್ಲಿ? ಅದು ಯಾಕಂದರೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥ ಗಟ್ಟಿ ಮಾತುಗಳು ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ. ಮತ್ತು ಸಿದ್ದರಾಮಯ್ಯನವರು ಕೂಡ ಸದನದಲ್ಲಿ ಹೇಳಿದರು ಮೊನ್ನೆ, 5 ವರ್ಷ ನಾನೇ ಇರ್ತೀನಿ, ಮುಂದೆ ನಾನೇ ಇರ್ತೀನಿ ಅಂತೇಳಿ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೇರೆ ಬೇರೆ ರೀತಿಯ ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಅಂದರೆ ಪಕ್ಷ ಮೊದಲು, ವ್ಯಕ್ತಿ ಪೂಜೆ ಮಾಡಬೇಡಿ. ಅಂದರೆ ಸಿದ್ದರಾಮಯ್ಯವ್ರ ಕಡೆಗೇ ಜೈ ಜೈ ಅಂತ ಹೇಳಬೇಡಿ. ಯಾಕೆಂದರೆ ಅವ್ರ ಬೆಂಬಲಿಗರಿಗೆ ಒಂದು ರೀತಿ ಸಂದೇಶವನ್ನು ಕೊಟ್ಟಿದ್ದಾರೆ. ಫೈನಲಿ ಪಕ್ಷವೇ ನಮಗೆ ತಂದೆ ತಾಯಿ, ಅದಕ್ಕೆ ನಾವು ಬದ್ಧರಾಗಿರೋಣ. ಇಲ್ಲಿ ಸಿದ್ದರಾಮಯ್ಯನವರು ಅಲ್ಲ, ಡಿ ಕೆ ಶಿನೂ ಅಲ್ಲ, ಮತ್ತು ನೀವೂ ಅಲ್ಲ. ಅಂದರೆ ವ್ಯಕ್ತಿ ಪೂಜೆ ಮಾಡೋದು ಬೇಡ ಅಂತ. ಯಾಕೆಂದರೆ ಕಾಂಗ್ರೆಸ್ಗೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರೇ ಮಾಸು, ಅವರೇ ಹೈಕಮಾಂಡ್ ಇದ್ದಂಗೆ ಎನ್ನುವಂತಹ ಚರ್ಚೆಗಳೇನಾಗ್ತಾ ಇದೆಯಲ್ವಾ. ಅವರ ಆಪ್ತರೇನು ಆ ರೀತಿ ಮಾತಾಡ್ತಾ ಇದ್ದಾರೆ, ಅವರಿಗೂ ತಿರುಗೇಟನ್ನು ಕೊಟ್ಟಿದ್ದಾರೆ. ಫಸ್ಟ್ ಪಾರ್ಟಿನೇ ನಮ್ಮ ತಂದೆ ತಾಯಿ, ಪಾರ್ಟಿನೇ ನಮ್ಮ ಬಳಗ. ಪಾರ್ಟಿ ಅಧಿಕಾರದಲ್ಲಿದ್ರೆ ನಾನು ಅಧಿಕಾರದಲ್ಲಿ, ನೀವು ಅಧಿಕಾರದಲ್ಲಿ, ಸಿದ್ದರಾಮಯ್ಯ ಅಧಿಕಾರ ಇಲ್ಲ, ನಾವ್ಯಾರು ಅಧಿಕಾರದಿಲ್ಲ. ಅದಕ್ಕೆ ನಾನು ಹೇಳೋದು ಯಾವಾಗಲೂ ಕೂಡ ವ್ಯಕ್ತಿ ಪೂಜೆ ಬಿಡಿ, ಪಕ್ಷದ ಪೂಜೆ ಮಾಡಿ ಅಂತ ನನ್ನ ಮೊದಲಿಂದನೂ ಕೂಡ ನನ್ನ ಒಂದು ಬದ್ಧತೆ ಕಾರ್ಯಕ್ರಮ. ಸೊ ಹಂಗೆ ನಿಮ್ಗೆ ನಾನು ಹೇಳ್ತಾ ಇರೋದು, ಫಸ್ಟ್ ಪಾರ್ಟಿನೇ ನಮ್ಮ ತಂದೆ ತಾಯಿ, ಪಾರ್ಟಿನೇ ನಮ್ಮ ಬಳಗ. ಪಾರ್ಟಿ ಅಧಿಕಾರದಲ್ಲಿದ್ರೆ ನಾನು ಅಧಿಕಾರದಲ್ಲಿ, ನೀವು ಅಧಿಕಾರದಲ್ಲಿ, ಸಿದ್ದರಾಮಯ್ಯ ಅಧಿಕಾರ ಇಲ್ಲ, ನಾವ್ಯಾರು ಅಧಿಕಾರದಿಲ್ಲ. ಅದಕ್ಕೆ ನಾನು ಹೇಳೋದು ಯಾವಾಗಲೂ ಕೂಡ ವ್ಯಕ್ತಿ ಪೂಜೆ ಬಿಡಿ, ಪಕ್ಷದ ಪೂಜೆ ಮಾಡಿ ಅಂತ ನನ್ನ ಮೊದಲಿಂದನೂ ಕೂಡ ನನ್ನ ಒಂದು ಬದ್ಧತೆ ಕಾರ್ಯಕ್ರಮ.